ಕೊಟ್ಟು ಆರೋಗ್ಯ ಆಯುಸ್ಸು ಎಲ್ಲವನ್ನ ಕೊಟ್ಟು ಸಮೃದ್ಧಿಯಿಂದ ಕಾಪಾಡ್ಲಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀರಿಯಾ. ವಿಷ್ಣುವರ್ಧನ್ ಬಂದ್ರೆ ಹೇಗೆ ಮಾತಾಡ್ತಾರೆ ಅಂತ. ಓಕೆ, ಯಾವ ಜನ್ಮದ ಪುಣ್ಯ ಮಾಡಿದ್ದೋ ಏನೋ ನಿಮ್ಮಂತ ಈ ಮುದ್ದಾದ ಮಕ್ಕಳನ್ನ ನೋಡೋದಕ್ಕೆ. ಈ ಗಣೇಶ ನಿಮ್ಮೆಲ್ಲರಿಗೂ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾನು ಆಶಿಸ್ತೀನಿ. ಶಂಕರ್ನಾಗ್ ಬಂದ್ರೆ ನಮಸ್ಕಾರ. ಯಾವ ಜನ್ಮದ ಪುಣ್ಯ ಮಾಡಿದ್ನ ಏನೋ ನಿಮ್ಮಂತ ಮುದ್ದಾದಗಳ ಮಕ್ಕಳನ್ನ ನೋಡೋದಕ್ಕೆ. ನೀವು ಇದೇ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಎಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಗುಂಡಿಟ್ಟು ಶೂಟ್ ಮಾಡ್ಬೇಕಾಗುತ್ತೆ. ಎಲ್ಲ ಸಾಂಗಿನಾಗಿ ಮಾತು ಬಿಟ್ಟು ಬರ್ಬೇಕಾಗುತ್ತೆ. ಗೊತ್ತಾಯ್ತಾರಲ್ಲ. ಓಕೆ, ಇದೇ ಜಗ್ಗೇಶ್ ಬಂದ್ರೆ ಹೇಗಿರುತ್ತೆ ಅಂತ. ಆಯ್ತರಿ ಲಗಡಿ ಪಗಡಿ ಜುಮ್ಮ ಏನ್ ಶಿವ ಆಗಲೆಯಿಂದ ನೋಡ್ತಾ ಇದ್ರೆ ಒಂದು ಸಿಳ್ಳು ಚಪ್ಪಾಳೆ ಏನೇ ಇಲ್ಲದೆ ಒಳ್ಳೆ ಗೋಬೆಗಿಲ್ತಾರ ಇದ್ರ ಹೀಗೆ ಮಾಡ್ತಾ ಇದ್ರ ಕಚ್ಬಿಡ್ತೀನಿ ಶಿವ. ಓಕೆ, ಟೈಗರ್ ಪ್ರಭಾಕರ್ ಈ ಜಾಗಕ್ಕೆ ಬಂದ್ರೆ ಹೇಗೆ ಹೇಳ್ತಾರೆ ಅಂತ. ಏನ್ ಮಾಡ್ತಿದ್ದೀರಾ ನೀವೇನ್ ಸುಮ್ನೆ ನೋಡ್ಕೊಂಡು ಚಪ್ಪಾಳೆ ಹೊಡೆದ್ರೆ ನೋಡ್ತಾ ಇದ್ದೀರಾ. ಹೊಡೆದ್ರು ಚಪ್ಪಾಳೆ ಒಂದು ಗಣೇಶನ್ಗೆ. ಓಕೆ, ಲಾಸ್ಟ್ಗೆ ಒಂದು ಉಪೇಂದ್ರ ಬಂದ್ರೆ ಗಣೇಶನ್ ಕುರಿತು ಏನ್ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡೋಣ. ಓಕೆ, ಏನ್ ಹೇಳ್ತಾ ಇದ್ದೀರಾ ನೀನು? ನಿನ್ನ ಜಿಲ್ಲೆ ಗಣೇಶ ವರ್ಷಕ್ಕೊಂದ್ಸತಿ ಬರ್ತೀಯ, ಹಣ್ಣು ಕಾಯಿ ಹಂಪೆ ಹಾಕೊಂಡು ಕಾರ್ಕೇಶ್ ಹಾಕೊಂಡು ಡಿಂಗು ಡಾಂಗು ಡ್ಯಾನ್ಸ್ ಮಾಡ್ತೀಯ. ಏನ್ ಹೇಳ್ತಾ ಇದ್ಯಾ? ಈ ಪ್ರಪಂಚ ನೋಡಿದ್ಯಾ? ಎಷ್ಟೋ ಜನ ಎಲ್ಲ ಅಧರ್ಮ ಅನ್ಯಾಯಗಳಿಂದ ಮಾಡ್ಕೊಂಡು ಸಾಯ್ತಾ ಇದಾರೆ. ನೀನ್ ಇನ್ನೂ ಪುಟ್ಟಿ ರೀತಿಯಲ್ಲಿ ಕುಂತಿದ್ಯಾ. ಹೊಟ್ಟೆ ಉರಿ ಗಣೇಶ ನಿಂಗೆ. ನಿನ್ನ ಜಿಲ್ಲೆ ಏನ್ ಮಾಡ್ತಿದ್ಯಾ ನೀನು? ನೀನ್ ಇದ್ರೆ ತಾನೆ ನಿನ್ಗೆಲ್ಲ ಹಣ್ಣು ಕಾಯಿ ಹಂಪಿ ಅಂತ ಎಲ್ಲ ನೀಡ್ತಾ ಇದ್ರೆ. ನೀನ್ ಇರೋ ಜಾಗ ಇದೆಲ್ಲ ಎತ್ಕೊಂಡ್ರು ಗಣೇಶ ಎತ್ಕೊಂಡೆಲ್ಲ ನೀರೆಲ್ಲ ಹಾಕ್ಬಿಡ್ರ. ಒಡಿರೋ ಚಪ್ಪಾಳೆ